ಆಲ್, ಗುಡ್ ಮಾರ್ನಿಂಗ್ ಎವ್ರಿವನ್. ಆ ಕಿತ್ತೋದ್ ಯೂಟ್ಯೂಬ್ ಚಾನೆಲ್ ಒಂದಿದೆ, ಟಿವಿ ವಿಕ್ರಮ ಅಂತ. ಅದನ್ನ ನೋಡಿದ್ರೆ ನಿಜವಾಗ್ಲೂನೆ ರಕ್ತ ಕುದಿಯತ್ತೆ. ಹಿಂದೂಗಳಿಗೆಲ್ಲ, ಇಡೀ ಭಾರತೀಯರಿಗೆ, ಮನುಷ್ಯನಾದವನಿಗೆ ಪ್ರತಿಯೊಬ್ಬನಿಗೂ ರಕ್ತ ಕುದಿಯುತ್ತೆ ಕಣ್ರಿ. ಆ ಮಹೇಶ್ ವಿಕ್ರಮ್ ಹೆಗ್ಡೆ ಅನ್ನೋಂತ ಒಬ್ಬ ನಾಲಾಯಕ್ ಒಂದ್ ಚಾನೆಲ್ ನಡೆಸ್ತಾ ಇದ್ದಾನೆ. ಅದರಲ್ಲಿ ಊರಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಬಂದು, ಅಲ್ಲ ಅವನೊಬ್ಬ ಹೇಳಿಸ್ತಾನೆ, ಲಾವಣ್ಯ ಅನ್ನೋರ್ಗೆ, ಒಬ್ರು ಕಾಂಗ್ರೆಸ್ ನಾಯಕಿಗೆ ಹೇಳಿಸ್ತಾನೆ, ಬರ್ನಾಲ್ ಬೇಕಾ ನಿನಗ್ ಉರಿ ಆಗ್ತಾ ಇದೆಯಾ ಅಂತ ಇನ್ನೊಬ್ಬ ಹೆಣ್ಮಗಳ ಕೈಯಲ್ಲಿ ಹೇಳಿಸ್ತಾನೆ. ಇದು ಇವನ ಹಿಂದೂ ಸಂಸ್ಕೃತಿ, ಇದು ಇವನ ಧರ್ಮ ರಕ್ಷಣೆ, ಇದು ಇವನ ದೇಶ ರಕ್ಷಣೆ, ರಾಷ್ಟ್ರ ರಕ್ಷಣೆ. ನಾಚಿಕೆ ಆಗಲ್ವಾ ಮಹೇಶ್ ವಿಕ್ರಮ್ ಹೆಗ್ಡೆ ನಿನ್ಗೆ ಇಂತ ಒಂದ್ ಕಿತ್ತೋ ಚಾನೆಲ್ ನಡ್ಸಕ್ಕೆ? ಅವಳು ಕೇಳ್ತಾಳೆ, ಆತರ ಏನಾದ್ರು ಅವಮಾನ ಆಗ್ಬಿಟ್ರೆ ತುಳಸಿ ಗಿಡಕ್ ನೇಣ್ ಹಾಕೋಬಿಡ್ತಾ ಇದ್ರಂತೆ. ನೀನ್ ಹೋಗಿ ಯಾವ್ದಾದ್ರು ಒಂದು ಕೆಲ್ಸಕ್ ಬರ್ದೇ ಇರೋ ಗಿಡಕ್ ನೇಣ್ ಹಾಕೊಂಡ್ಬಿಡು. ಇಂತ ಚಾನೆಲ್ ನಡ್ಸೋ ಬದಲು ಯಾವ್ದಾದ್ರು ಹಾಳ್ ಬಾವಿ ನೋಡ್ಕೊಂಡ್ಬಿಡೋದ್ ಲೇಸು ಮಹೇಶ್ ವಿಕ್ರಮ್ ಹೆಗ್ಡೆ. ಈ ತರ ದ್ವೇಷ ಬಿತ್ತೋ ಕೆಲಸ ಮಾಡೋದಕ್ಕಿಂತ ನಿಜವಾಗ್ಲೂ ಆಳ್ಬಾವಿ ನೋಡ್ಕೊಬಿಡು ನೀನು. ಜನರ ಮಧ್ಯೆ ದ್ವೇಷ ಬಿತ್ಸೋದು, ಅದು ಹೆಣ್ಮಕ್ಳನ್ನ ಇಟ್ಕೊಂಡು ಆ ಚಾನೆಲ್ ಅಲ್ಲಿ. ಪಾಪ ಅದ್ಯಾವ್ದೋ ಇನ್ನೊಂದು ಸಾಬ್ರು ಹುಡುಗಿ ಇದೆ, ಮುಮ್ತಾಜ್ ಅಂತ. ಆ ಹುಡುಗಿಗೆ ಹೇಳ್ಕೊಟ್ಟಿದ್ಯಾ ಅದೇನದು ತೈಮೂರ್ ಅಂತ ಹೆಸರಿಟ್ಟಿರೋದಕ್ಕೆ ಸೈಫ್ ಅಲಿ ಖಾನ್ ಮೇಲೆ ಅಟ್ಯಾಕ್ ಆಗಿರೋದು ಅಂತ. ಅಟ್ಯಾಕ್ ಆಗಿರೋ ಟೆರರಿಸ್ಟ್ ಯಾರು ಅನ್ನೋದ್ರ ಬಗ್ಗೆ ಮಾತಾಡು. ಯಾಕೆ ಅರೆಸ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡು. ಫೇಲ್ಯೂರು ಏನು ಹೋಮ್ ಮಿನಿಸ್ಟ್ರಿದು, ಅಮಿತ್ ಶಾ ಬಗ್ಗೆ ಮಾತಾಡ್ಸು. ನಾಚಿಕೆ ಆಗಲ್ಲ ನಿನಗೆ? ಆ ಹೆಸರಿಟ್ಟಿರೋದಕ್ಕೆ ಅಟ್ಯಾಕ್ ಆಗಿದೆ ಅಂತ ಹೇಳಿಸ್ತಿ. ಹಾಗಾದ್ರೆ ಮುಮ್ತಾಜ್ ಅಂತ ಹೆಸರು ಅವ್ರ ತಂದೆ ಯಾಕಿಟ್ಟಿದ್ದಾರೆ ಅಂತ ಕೇಳು. 14ನೇ ಡೆಲಿವರಿ, 14ನೇ ಮಗುಗೆ ಜನ್ಮ ಕೊಡುವಾಗ ಪಾಪ ಆ ಮುಮ್ತಾಜ್ ತೀರೋಗ್ತಾಳೆ, ಸತ್ತೋಗ್ತಾಳೆ 14ನೇ ಮಗುಗೆ. ಅವಾಗ ಅವ್ರ ತಂದೆ ಎಷ್ಟು ಕ್ರೂರಿ ಇರ್ಬೇಡ, ಆ ಮುಮ್ತಾಜ್ ಅನ್ನೋ ಹುಡುಗಿದ ತಂದೆ ಎಷ್ಟು ಕ್ರೂರಿ ಅಂತ ನೀನ್ ಕೇಳು ಹೋಗ್ಬಿಟ್ಟು, ನಿನ್ಗಂತ ಹೆಸರಿಟ್ಟಿದ್ದಾರೆ ಅಂತ. 3ನೇ ಹೆಂಡತಿ ಅವಳು ಆ ಶಹಜಹಾನ್ಗೆ ಆ ಹಿಸ್ಟ್ರಿಯಲ್ಲಿ, ಅದನ್ನ ಕೇಳು. ಈ ತರ ಹುಚ್ಚು ಪ್ರಶ್ನೆಗಳನ್ನ ಕೇಳೋದಲ್ಲ. ಮುಮ್ತಾಜ್ ಅನ್ನೋ ಹೆಸರು ಚೆನ್ನಾಗಿದೆ ಅಂತ ಅನ್ಸಿರತ್ತೆ, ಅವ್ರ ತಂದೆ ಇಟ್ಟಿರ್ತಾರೆ. ನಾನು ನಿಂತರ ಹುಚ್ಚುಚ್ಚಾಗಿ ಯೋಚನೆ ಮಾಡೋದಿಲ್ಲ, ಅರ್ಥ ಆಯ್ತಾ? ಜನಕ್ಕೂ ತಲೆನಲ್ಲಿ ಬುದ್ಧಿ ಇದೆ. ಏನಾದ್ರೂ ಕೇಳಿದ್ರೆ ಕರೆಕ್ಟ್ ಆಗಿ ಕೇಳಬೇಕು, ಲಾಜಿಕ್ ಇರಬೇಕು. ಜರ್ನಲಿಸಂಗೆ ಒಂದು ಘನತೆ, ಗೌರವ ಇದೆ. 4ನೇ ಪಿಲ್ಲರ್, 4th ಪಿಲ್ಲರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ನಿನ್ಗೇನಾದ್ರು ತಲೆನಲ್ಲಿ ಬುದ್ಧಿ ಇದ್ರೆ, ನೀನ್ ನಿಜವಾಗ್ಲೂ ದೇಶದ ಪರ, ಜನರ ಪರ, ಏನು ಅದೇ ಧರ್ಮದ ಪರ, ಸಂಸ್ಕೃತಿಯ ಪರ ಅಂತಿದ್ರೆ ಈ ತರ ಕಿತ್ತೋದ್ ವಿಡಿಯೋಗಳನ್ನ ನೀನ್ ಕಿತ್ತೋ ಚಾನಲ್ ಅಲ್ಲಿ ಮಾಡಿಸೋದನ್ನ ನಿಲ್ಸು. ಜನ ನಿನ್ನ ಮೆಚ್ಕೋತಾರೆ. ಇನ್ನೂ ಕಾಲ ಮಿಂಚಿಲ್ಲ ಮಹೇಶ್ ವಿಕ್ರಮ್ ಹೆಗ್ಡೆ. ಅರ್ಥ ಆಗ್ತಾ ಇದೆಯಾ ಹೇಳೋದು? ಅರ್ಥ ಆದ್ರೆ ಅರ್ಥ ಮಾಡ್ಕೋ, ಇಲ್ಲಾಂದ್ರೆ ಜನನೇ ಬುದ್ಧಿ ಕಲಿಸ್ತಾರೆ. ಈಗಾಗ್ಲೇ ಒಂದ್ಸತಿ 1 ರೌಂಡ್ ಬುದ್ಧಿ ಕಲಿಸಿದ್ದಾರೆ. ನೀನೇ ಲೆಟರ್ ಎಲ್ಲ ಬರ್ದಾಕೊಂಡಿದ್ದೆ ಬಿಜೆಪಿ ಅವ್ರ ಸಪೋರ್ಟಿಗೆ ಬರ್ತಾ ಇಲ್ಲ ಅಂತ. ನಿನ್ ಸಪೋರ್ಟ್ ಯಾರು ಬರಲ್ಲ ಈ ತರ ನಡ್ಕೊಂಡ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ ಕಿತ್ತೋದು ಚಾನೆಲ್ಗೆ ಈ ವಿಡಿಯೋ ರೀಚ್ ಆಗೋವರೆಗೂ ದಯವಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲರೂ ಭಾರತೀಯರೆಲ್ಲ ಒಂದಾಗಿರಿ, ಆರಾಮಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ದಟ್.